ನಮಸ್ಕಾರ. ಪಾಕ್ ಪಂದ್ಯ ಮಳೆಯಿಂದ ರದ್ದಾದ ಬಳಿಕ ಭಾರತ ಕುಡಿಯಿತು ಬಂಪರ್ ಲಾಟರಿ. ಬದಲಾಯಿತು ಟಿ20 ವಿಶ್ವಕಪ್ನ ಸಂಪೂರ್ಣ ಪಾಯಿಂಟ್ಸ್ ಟೇಬಲ್. ಹೀಗಿದೆ ನೋಡಿ ಹೊಸ ಅಂಕಪಟ್ಟಿ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಕೊಲಂಬೋದ ಪ್ರೇಮದಾಸ ಕ್ರೀಡಾಂಗಣದಲ್ಲಿ ನಡೆಯಬೇಕಾಗಿದ್ದ ಪಾಕಿಸ್ತಾನ ಹಾಗೂ ನ್ಯೂಜಿಲೆಂಡ್ ನಡುವಿನ ಸೂಪರ್ 8ರ ಸುತ್ತಿನ ಮೊದಲ ಪಂದ್ಯ ಮಳೆಗೆ ಆಹುತಿಯಾಗಿದೆ. ಪಂದ್ಯದ ಟಾಸ್ ನಡೆದ ನಂತರ ತುಂತುರು ಮಳೆ ಪ್ರಾರಂಭವಾಯಿತು. ಕ್ರಮೇಣ ಮಳೆ ಜೋರಾಯಿತು. ಸುಮಾರು 2 ಗಂಟೆಗಳ ಕಾಲ ಕಾದ ಬಳಿಕವೂ ಮಳೆ ಕಡಿಮೆಯಾಗದ ಕಾರಣ ಅಂಪೈರ್ಗಳು ಪಂದ್ಯವನ್ನ ರದ್ದುಗೊಳಿಸಲು ನಿರ್ಧರಿಸಿದರು. ಇದರಿಂದಾಗಿ ಪಾಕಿಸ್ತಾನ ಹಾಗೂ ನ್ಯೂಜಿಲೆಂಡ್ ನಡುವೆ ಪಾಯಿಂಟ್ಸ್ಗಳ ಹಂಚಿಕೆ ಮಾಡಲಾಯಿತು. ವಾಸ್ತವವಾಗಿ ಮಳೆಯಿಂದಾಗಿ ಟಾಸ್ ಕೂಡ ಡಿಲೇ ಆಗಿತ್ತು. ತಡವಾಗಿ ಸ್ಟಾರ್ಟ್ ಆದ ಪಂದ್ಯದಲ್ಲಿ ಟಾಸ್ ಗೆದ್ದು ಪಾಕಿಸ್ತಾನ ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತು. ಅದರಂತೆ ಬೋತ್ ಟೀಮ್ನ ಪ್ಲೇಯರ್ಸ್ಗಳು ಮೈದಾನಕ್ಕೆ ಕಣಕ್ಕಿಳಿಯಲು ಸಿದ್ಧರಾಗುತ್ತಿದ್ದಂತೆ ಮತ್ತೆ ಮಳೆ ಪ್ರಾರಂಭವಾಯಿತು. 2 ಗಂಟೆಗಳ ಕಾಲ ಕಾಯ್ದರೂ ಪರಿಸ್ಥಿತಿ ಸುಧಾರಿಸಿರಲಿಲ್ಲ. ಹೀಗಾಗಿ ರಾತ್ರಿ 9 ಗಂಟೆಯ ನಂತರ ಅಂಪೈರ್ಗಳು ಪಂದ್ಯವನ್ನ ಅಬೌಂಡೆಡ್ ಎಂದು ಘೋಷಿಸಿದರು. ಈ ಪಂದ್ಯ ರದ್ದಾದ ಕಾರಣ ಎರಡೂ ತಂಡಗಳು ತಲಾ ಒಂದೊಂದು ಅಂಕಕ್ಕೆ ತೃಪ್ತಿ ಪಡಬೇಕಾಗಿರುವುದರಿಂದ ಎರಡೂ ತಂಡಗಳಿಗೆ ಹಿನ್ನಡೆ ಉಂಟಾಗಿದೆ. ಪಂದ್ಯ ನಡೆದಿದ್ದರೆ ಒಂದು ತಂಡ ಪೂರ್ಣ 2 ಪಾಯಿಂಟ್ಸ್ಗಳನ್ನ ಪಡೆದುಕೊಳ್ಳುತ್ತಿತ್ತು. ಆದರೆ ಮಳೆಯಿಂದಾಗಿ ಅದು ಆಗಿರಲಿಲ್ಲ. ನ್ಯೂಜಿಲೆಂಡ್ ಮತ್ತು ಪಾಕಿಸ್ತಾನ ತಂಡಗಳ ಜೊತೆಗೆ ಸೂಪರ್ 8ರ ಗ್ರೂಪಿನಲ್ಲಿ ಇಂಗ್ಲೆಂಡ್ ಹಾಗೂ ಆತಿಥೇಯ ಶ್ರೀಲಂಕಾ ತಂಡಗಳು ಕೂಡ ಕಾಣಿಸಿಕೊಳ್ತಾ ಇವೆ. ನಿಯಮಗಳ ಪ್ರಕಾರ ಸೂಪರ್ 8ರ ಸುತ್ತಿನಲ್ಲಿ 2 ಗುಂಪುಗಳಿಂದ ಅಗ್ರ 2 ಸ್ಥಾನ ಪಡೆಯುವ 4 ತಂಡಗಳು ಸೆಮಿಫೈನಲ್ಗೆ ಅರ್ಹತೆ ಪಡೆಯುತ್ತವೆ. ಹೀಗಾಗಿ ಈ ಹಂತದಲ್ಲಿ ಪ್ರತಿ ಮ್ಯಾಚ್ ಕೂಡ ಡೂ ಆರ್ ಡೈ. ಇದರಲ್ಲಿ ನ್ಯೂಜಿಲೆಂಡ್ ಹಾಗೂ ಪಾಕಿಸ್ತಾನ ನಡುವಿನ ಮೊದಲ ಪಂದ್ಯ ಮಳೆಯಿಂದಾಗಿ ರದ್ದಾಗಿರುವುದು 2 ತಂಡಗಳಿಗೆ ಸಮಸ್ಯೆಯನ್ನ ಹೆಚ್ಚಿಸಿವೆ. ಸೆಮಿಫೈನಲ್ ತಲುಪಬೇಕಾದ್ರೆ ಮಿಕ್ಕಿರುವ 2 ಮ್ಯಾಚ್ಗಳನ್ನ ಪಾಕಿಸ್ತಾನ ಗೆಲ್ಲಲೇಬೇಕು. ಹೀಗಾಗಿ ಈಗ ಪಾಕಿಸ್ತಾನಕ್ಕೆ ಬಿಗ್ ಟೆನ್ಷನ್ ಶುರುವಾಗಿದೆ. ಇನ್ನು ಮಳೆಯಿಂದ ಪಂದ್ಯ ರದ್ದಾದ ಬಳಿಕ ಬಿಡುಗಡೆಯಾಗಿರುವ ಹೊಸ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದ್ರೆ, ಗ್ರೂಪ್ 1ರಲ್ಲಿ ಸ್ಥಾನ ಪಡೆದಿರುವ ಭಾರತ, ವೆಸ್ಟ್ ಇಂಡೀಸ್, ಜಿಂಬಾಬ್ವೆ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳು ಒಂದೇ ಒಂದು ಪಂದ್ಯವನ್ನ ಆಡಿಲ್ಲ. ಇನ್ನು ಗ್ರೂಪ್ 2ನ ವಿಚಾರಕ್ಕೆ ಬರುವುದಾದ್ರೆ, ಗ್ರೂಪ್ 2ನಲ್ಲಿ ನ್ಯೂಜಿಲೆಂಡ್ ಮೊದಲ ಸ್ಥಾನದಲ್ಲಿದ್ದು ಆಡಿದ 1 ಪಂದ್ಯದಿಂದ ಆ ಮ್ಯಾಚ್ ರದ್ದಾದ ಕಾರಣ 1 ಅಂಕಗಳನ್ನು ಪಡೆದುಕೊಂಡು ಮೊದಲ ಸ್ಥಾನದಲ್ಲಿದೆ. ಇನ್ನು ದ್ವಿತೀಯ ಸ್ಥಾನದಲ್ಲಿ ಪಾಕಿಸ್ತಾನ ತಂಡವಿದ್ದು ಪಾಕ್ ಕೂಡ ಆಡಿದ 1 ಪಂದ್ಯದಿಂದ ಆ ಪಂದ್ಯ ನೋ ರಿಸಲ್ಟ್ ಆಗಿರುವ ಕಾರಣ 1 ಪಾಯಿಂಟ್ಸ್ ಪಡೆದುಕೊಂಡು ದ್ವಿತೀಯ ಸ್ಥಾನದಲ್ಲಿದೆ. ಇನ್ನುಳಿದಂತೆ ಕ್ರಮವಾಗಿ 3ನೇ 4ನೇ ಸ್ಥಾನದಲ್ಲಿ ಇಂಗ್ಲೆಂಡ್ ಹಾಗೂ ಶ್ರೀಲಂಕಾ ತಂಡಗಳು ಕಾಣಿಸಿಕೊಳ್ತಾ ಇವೆ. ಟಾಪ್ 2 ತಂಡಗಳು ಮಾತ್ರ ಸೆಮಿಫೈನಲ್ಗೆ ಕ್ವಾಲಿಫೈ ಆಗ್ತಾವೆ. ಸ್ನೇಹಿತರೆ, ನಿಮಗೆ ಅನಿಸುತ್ತದೆ ಪಾಕಿಸ್ತಾನ ಟಿ20 ವಿಶ್ವಕಪ್ನ ಸೆಮಿಫೈನಲ್ಗೆ ಅರ್ಹತೆ ಪಡೆಯುತ್ತಾ ಅಥವಾ ಇಲ್ಲವ ಅನ್ನೋದನ್ನ ಕಮೆಂಟ್ ಮಾಡಿ.